ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸವು ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಮಾಸವಾಗಿದೆ. ಈ ತಿಂಗಳಲ್ಲಿ ಭಗವಂತನ ಆರಾಧನೆ, ವ್ರತ, ಜಪ, ತಪಸ್ಸು ಹಾಗೂ ದಾನ ಧರ್ಮಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಅನೇಕ ಕುಟುಂಬಗಳಲ್ಲಿ ಈ ಮಾಸದಲ್ಲಿ ವಿವಾಹ, ಗೃಹ ಪ್ರವೇಶ, ಉಪನಯನದಂತಹ ಕೆಲವು ಶುಭ ಕಾರ್ಯಗಳನ್ನು ನಡೆಸುವುದನ್ನು ಸಂಪ್ರದಾಯದಂತೆ ತಪ್ಪಿಸಲಾಗುತ್ತದೆ. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯ ನಿಯಮವಲ್ಲ. ಪ್ರದೇಶ, ಸಮುದಾಯ, ಕುಟುಂಬದ ಸಂಪ್ರದಾಯ ಮತ್ತು ಪಂಚಾಂಗದ ಆಧಾರದ ಮೇಲೆ ಆಚರಣೆಗಳು ಬದಲಾಗುತ್ತವೆ. ಆಷಾಢ ಮಾಸದ ವಿಶೇಷತೆ. ಆಷಾಢ ಮಾಸವು ಮಳೆಗಾಲದ ಆರಂಭದ ಸಮಯವಾಗಿರುತ್ತದೆ. ಪ್ರಕೃತಿಯು ಹೊಸ ಚೈತನ್ಯವನ್ನು ಪಡೆಯುವ ಈ ಸಮಯದಲ್ಲಿ ಮನುಷ್ಯನೂ ಕೂಡ ಆಧ್ಯಾತ್ಮಿಕ ಜೀವನದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂಬ ಸಂದೇಶವನ್ನು ನಮ್ಮ ಹಿರಿಯರು ನೀಡಿದ್ದಾರೆ. ಆದ್ದರಿಂದ ಈ ತಿಂಗಳಲ್ಲಿ ದೇವರ ಪೂಜೆ, ಭಜನೆ, ಪಾರಾಯಣ, ಸತ್ಸಂಗ ಮತ್ತು ದಾನ ಧರ್ಮಗಳನ್ನು ಮಾಡುವ ಪದ್ಧತಿ ಬೆಳೆದಿದೆ. ಚಾತುರ್ಮಾಸ್ಯದ ಆರಂಭ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಚಾತುರ್ಮಾಸ್ಯ ಆರಂಭವಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಈ ಅವಧಿಯಲ್ಲಿ ಮಹಾವಿಷ್ಣುವು ಯೋಗನಿದ್ರೆಗೆ ಪ್ರವೇಶಿಸುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಾರಣದಿಂದ ಕೆಲವು ಸಂಪ್ರದಾಯಗಳಲ್ಲಿ ಹೊಸ ಮಂಗಳ ಕಾರ್ಯಗಳನ್ನು ಮುಂದೂಡುವ ಪದ್ಧತಿ ಕಂಡುಬರುತ್ತದೆ. ಇದು ಭಕ್ತಿ ಭಾವದಿಂದ ಅನುಸರಿಸಲ್ಪಡುವ ಧಾರ್ಮಿಕ ನಂಬಿಕೆಯಾಗಿದ್ದು, ಅದರ ಆಚರಣೆ ಸಂಪ್ರದಾಯದಿಂದ ಸಂಪ್ರದಾಯಕ್ಕೆ ಬದಲಾಗಬಹುದು. ಶುಭ ಕಾರ್ಯಗಳನ್ನು ಮುಂದೂಡುವ ಕಾರಣ. ಹಿಂದಿನ ಕಾಲದಲ್ಲಿ ಮಳೆಗಾಲದಲ್ಲಿ ದೂರದ ಊರುಗಳಿಗೆ ಪ್ರಯಾಣ ಮಾಡುವುದು ಕಷ್ಟಕರವಾಗಿತ್ತು. ರಸ್ತೆಗಳು, ಸೇತುವೆಗಳು ಮತ್ತು ಸಾರಿಗೆ ವ್ಯವಸ್ಥೆಗಳು ಇಂದಿನಂತೆ ಅಭಿವೃದ್ಧಿಯಾಗಿರಲಿಲ್ಲ. ವಿವಾಹ ಅಥವಾ ದೊಡ್ಡ ಸಮಾರಂಭಗಳಿಗೆ ಬಂಧು ಬಳಗದವರು ಪ್ರಯಾಣಿಸುವುದು ಕಷ್ಟವಾಗುತ್ತಿದ್ದ ಕಾರಣ ಮಳೆಗಾಲದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡುತ್ತಿದ್ದರು. ಕಾಲಕ್ರಮೇಣ ಈ ಆಚರಣೆ ಧಾರ್ಮಿಕ ಸಂಪ್ರದಾಯದ ಭಾಗವಾಗಿಯೂ ಉಳಿದುಬಂದಿದೆ. ಆರೋಗ್ಯದ ದೃಷ್ಟಿಯಿಂದ. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹೆಚ್ಚಿನ ಜನರು ಸೇರುವ ಸಮಾರಂಭಗಳಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯನ್ನು ಹಿರಿಯರು ಗಮನಿಸಿದ್ದರು. ಆದ್ದರಿಂದ ಈ ಅವಧಿಯಲ್ಲಿ ದೊಡ್ಡ ಸಮಾರಂಭಗಳಿಗಿಂತ ಮನೆಯಲ್ಲಿಯೇ ದೇವರ ಆರಾಧನೆ ಮತ್ತು ಸರಳ ಜೀವನಕ್ಕೆ ಆದ್ಯತೆ ನೀಡಲಾಗುತ್ತಿತ್ತು. ದೇವರ ಆರಾಧನೆಗೆ ಮೀಸಲಾದ ಸಮಯ. ಆಷಾಢ ಮಾಸದಲ್ಲಿ ಶಿವ, ವಿಷ್ಣು, ಲಕ್ಷ್ಮಿ, ತುಳಸಿ ಹಾಗೂ ಗುರುಗಳ ಆರಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತ, ರುದ್ರ ಪಾರಾಯಣ, ಭಗವದ್ಗೀತೆ, ರಾಮಾಯಣ, ಭಾಗವತ ಪಾರಾಯಣ ಮುಂತಾದ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಅನೇಕ ಭಕ್ತರು ಈ ಅವಧಿಯಲ್ಲಿ ಕೈಗೊಳ್ಳುತ್ತಾರೆ. ದಾನ ಧರ್ಮದ ಮಹತ್ವ. ಈ ತಿಂಗಳಲ್ಲಿ ಅನ್ನದಾನ, ಗೋಸೇವೆ, ಬಡವರಿಗೆ ಸಹಾಯ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ನೀಡುವುದು, ಗಿಡಗಳನ್ನು ನೆಡುವುದು ಮೊದಲಾದ ಸತ್ಕಾರ್ಯಗಳನ್ನು ಮಾಡುವ ಪದ್ಧತಿ ಇದೆ. ಧರ್ಮಶಾಸ್ತ್ರಗಳಲ್ಲಿ ದಾನವನ್ನು ಶ್ರೇಷ್ಠ ಪುಣ್ಯ ಕಾರ್ಯವೆಂದು ಹೇಳಲಾಗಿದೆ. ಮಹಿಳೆಯರ ವಿಶೇಷ ಪೂಜೆ. ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಅನೇಕ ಮಹಿಳೆಯರು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡುತ್ತಾರೆ. ಮನೆಯ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ವಿಶೇಷ ಪೂಜೆ, ದೀಪಾರಾಧನೆ ಮತ್ತು ವ್ರತಗಳನ್ನು ಆಚರಿಸುತ್ತಾರೆ. ಇದು ಅನೇಕ ಕುಟುಂಬಗಳಲ್ಲಿ ಇಂದಿಗೂ ಜೀವಂತವಾಗಿರುವ ಸಂಪ್ರದಾಯವಾಗಿದೆ. ಎಲ್ಲೆಡೆ ಒಂದೇ ನಿಯಮವಿಲ್ಲ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಎಂಬುದು ಸಾರ್ವತ್ರಿಕ ಧಾರ್ಮಿಕ ನಿಯಮವಲ್ಲ. ಕೆಲವು ಪ್ರದೇಶಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ಪಂಚಾಂಗದ ಪ್ರಕಾರ ಶುಭ ಮುಹೂರ್ತ ದೊರೆತರೆ ಕೆಲವು ಮಂಗಳ ಕಾರ್ಯಗಳನ್ನು ನಡೆಸಲಾಗುತ್ತದೆ.
ಹೀಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಸಂಪ್ರದಾಯ, ಸ್ಥಳೀಯ ಆಚರಣೆ ಹಾಗೂ ಅನುಭವಿ ಪುರೋಹಿತರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಆಷಾಢ ಮಾಸದಲ್ಲಿ ಮಾಡಬಹುದಾದ ಶುಭ ಕಾರ್ಯಗಳು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರ ಪೂಜೆ ಮಾಡುವುದು, ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡುವುದು, ವಿಷ್ಣು, ಶಿವ, ದೇವಿ ಅಥವಾ ಇಷ್ಟದೇವರ ಸ್ತೋತ್ರಗಳನ್ನು ಪಠಿಸುವುದು, ಬಡವರಿಗೆ ಅನ್ನ, ಬಟ್ಟೆ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು, ಗೋವು, ಪಕ್ಷಿ ಮತ್ತು ಇತರ ಜೀವಿಗಳಿಗೆ ಆಹಾರ ಹಾಗೂ ನೀರು ನೀಡುವುದು, ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸುವುದು, ಹಿರಿಯರ ಆಶೀರ್ವಾದ ಪಡೆದು ಕುಟುಂಬದಲ್ಲಿ ಪ್ರೀತಿ ಮತ್ತು ಸೌಹಾರ್ದ ಕಾಪಾಡುವುದು. ಆಧ್ಯಾತ್ಮಿಕ ಸಂದೇಶ. ಆಷಾಢ ಮಾಸವು ಹೊರಗಿನ ವೈಭವಕ್ಕಿಂತ ಒಳಗಿನ ಶುದ್ಧತೆ ಮತ್ತು ಭಕ್ತಿಗೆ ಹೆಚ್ಚು ಮಹತ್ವ ನೀಡುವ ಸಮಯವಾಗಿದೆ. ಈ ತಿಂಗಳು ಆತ್ಮಾವಲೋಕನ, ದೇವರ ಸ್ಮರಣೆ, ಸತ್ಕಾರ್ಯ ಮತ್ತು ಆತ್ಮಶಾಂತಿಯ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಜೀವನದಲ್ಲಿ ಸಂಪತ್ತು ಮಾತ್ರವಲ್ಲ, ಸದ್ಗುಣ, ಸಹನೆ, ಕರುಣೆ ಮತ್ತು ಧರ್ಮವು ಸಮಾನವಾಗಿ ಮುಖ್ಯ ಎಂಬುದನ್ನು ಈ ಮಾಸ ನೆನಪಿಸುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಆಷಾಢ ಮಾಸದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ನಡೆಸದಿರುವ ಸಂಪ್ರದಾಯವು ಧಾರ್ಮಿಕ ನಂಬಿಕೆ, ಐತಿಹಾಸಿಕ ಪರಿಸ್ಥಿತಿ ಹಾಗೂ ಸಾಮಾಜಿಕ ಜೀವನದ ಸಂಯೋಜನೆಯಿಂದ ರೂಪುಗೊಂಡಿದೆ. ಇದರ ಮುಖ್ಯ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಬದಲಾಗಿ ಈ ಅವಧಿಯನ್ನು ಆಧ್ಯಾತ್ಮಿಕ ಸಾಧನೆ, ಭಕ್ತಿ, ದಾನ ಮತ್ತು ಸತ್ಕಾರ್ಯಗಳಿಗೆ ಮೀಸಲಿಡುವುದಾಗಿದೆ. ಆಚರಣೆಗಳು ಪ್ರದೇಶ, ಕುಟುಂಬ ಮತ್ತು ಪರಂಪರೆಯ ಪ್ರಕಾರ ಬದಲಾಗಬಹುದು. ಆದ್ದರಿಂದ ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಪಂಚಾಂಗದ ಮಾರ್ಗದರ್ಶನವನ್ನು ಗೌರವಿಸಿ ಭಕ್ತಿಯಿಂದ ಆಷಾಢ ಮಾಸವನ್ನು ಆಚರಿಸುವುದು ಅತ್ಯುತ್ತಮ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡದಲ್ಲಿ ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.